ನಮಸ್ಕಾರ ಸ್ನೇಹಿತರೆ, ಸಿಪ್ಪೆ ಸಹಿತ ತಿನ್ನಬೇಕಾದ 5 ಸಿಹಿ ಹಣ್ಣುಗಳಿವು. ಸಾಮಾನ್ಯವಾಗಿ ನಾವೆಲ್ಲರೂ ಸೇಬು, ಸೀಬೆ ಹಣ್ಣುಗಳ ಮೇಲ್ಭಾಗದ ಸಿಪ್ಪೆಗಳನ್ನೆಲ್ಲ ತೆಗೆದು ಆನಂತರ ಅದರ ಒಳಗಿನ ಬಿಳಿ ತಿರುಳನ್ನು ಮಾತ್ರ ಸೇವಿಸುತ್ತೇವೆ. ಆದರೆ ಇನ್ನು ಮುಂದೆ ಇಂತಹ ಹಣ್ಣುಗಳನ್ನು ಸಿಪ್ಪೆ ಸಮೇತ ಸೇವನೆ ಮಾಡಿ. ಸಿಪ್ಪೆ ಸಮೇತ ತಿನ್ನಬೇಕಾದ ಹಣ್ಣುಗಳು ಪ್ರಕೃತಿದತ್ತವಾಗಿ ಸಿಗುವ ಪ್ರತಿಯೊಂದು ಹಣ್ಣುಗಳು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ವಿಚಾರದಲ್ಲಿ ಎರಡು ಮಾತಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಹಣ್ಣುಗಳಲ್ಲಿ ಸಿಗುವ ಹಲವಾರು ಬಗೆಯ ಪೋಷಕಾಂಶಗಳು, ನೈಸರ್ಗಿಕ ಸಕ್ಕರೆ ಅಂಶಗಳು, ಪ್ರಬಲ ಆಂಟಿ ಆಕ್ಸಿಡೆಂಟ್ ಹಾಗೂ ಕಡಿಮೆ ಪ್ರಮಾಣದ ಕ್ಯಾಲೋರಿ ಅಂಶಗಳು, ವಿವಿಧ ಬಗೆಯ ವಿಟಮಿನ್ಸ್ ಅಂಶಗಳು. ಹೀಗೆ ಹಣ್ಣುಗಳಲ್ಲಿ ಸಿಗುವ ಹಲವಾರು ಬಗೆಯ ಆರೋಗ್ಯಕಾರಿ ಅಂಶಗಳು ಮನುಷ್ಯನನ್ನು ಆರೋಗ್ಯವಾಗಿರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. 1. ಸೇಬು ಹಣ್ಣು. ತಜ್ಞರು ಹೇಳುವ ಪ್ರಕಾರ ಸೇಬು ಹಣ್ಣಿನ ತಿರುಳಿನಂತೆ ಇದರ ಸಿಪ್ಪೆಯಲ್ಲಿಯೂ ಕೂಡ ಪ್ರಬಲ ಆಂಟಿ ಆಕ್ಸಿಡೆಂಟ್, ಹಲವಾರು ಬಗೆಯ ವಿಟಮಿನ್ಸ್ಗಳು, ಕ್ಯಾಲ್ಸಿಯಂ, ಕರಗುವ ನಾರಿನ ಅಂಶಗಳು ಹಾಗೂ ಇತರ ಪೌಷ್ಟಿಕ ಸತ್ವಗಳನ್ನು ಸಿಗುವುದರಿಂದ ಸೇಬು ಹಣ್ಣನ್ನು ಚೆನ್ನಾಗಿ ತೊಳೆದು ಆ ಬಳಿಕ ಸಿಪ್ಪೆ ಸಮೇತ ಸೇವನೆ ಮಾಡುವುದು ಅಭ್ಯಾಸ ಮಾಡಿಕೊಳ್ಳಬೇಕು. 2. ಸಪೋಟ ಹಣ್ಣು ತನ್ನಲ್ಲಿ ಅಧಿಕ ಪ್ರಮಾಣದಲ್ಲಿ ಸಿಹಿ ಅಂಶವನ್ನು ಹೊಂದಿರುವ ಚಿಕ್ಕು ಅಥವಾ ಸಪೋಟ ಹಣ್ಣಿನ ಸಿಪ್ಪೆಯಲ್ಲಿಯೂ ಕೂಡ ಸೇಬಿನ ಸಿಪ್ಪೆಯಂತೆ ಆಂಟಿ ಆಕ್ಸಿಡೆಂಟ್ ಅಂಶಗಳು ಸಮೃದ್ಧವಾಗಿರುವುದರಿಂದ ಈ ಹಣ್ಣನ್ನು ಕೂಡ ಅಷ್ಟೇ ಚೆನ್ನಾಗಿ ತೊಳೆದು ಆ ಬಳಿಕ ಸಿಪ್ಪೆ ಸಮೇತ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು. 3. ದ್ರಾಕ್ಷಿ ಹಣ್ಣಿನ ಸಿಪ್ಪೆ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ದ್ರಾಕ್ಷಿಯನ್ನು ಸಿಪ್ಪೆ ಸಮೇತ ಸೇವನೆ ಮಾಡುತ್ತೇವೆ. ಇದನ್ನೇ ಮುಂದುವರಿಸಬೇಕು, ಏಕೆಂದರೆ ದ್ರಾಕ್ಷಿ ಸಿಪ್ಪೆಯು ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರ ಮಾಡಲು ನೆರವಿಗೆ ಬರುತ್ತದೆ. 4. ಸೀಬೆ ಹಣ್ಣಿನ ಸಿಪ್ಪೆಯಲ್ಲಿ ಅತ್ಯಧಿಕ ಪ್ರಮಾಣದ ನಾರಿನಾಂಶ ಹಾಗೂ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಕಂಡುಬರುವುದರಿಂದ ರಕ್ತದಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ. 5. ಕಿವಿ ಹಣ್ಣು. ನ್ಯೂಜಿಲೆಂಡ್ ಮೂಲದ ಈ ಹಣ್ಣಿನಲ್ಲಿ ಕಂಡುಬರುವ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಅಂಶವು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ಹಣ್ಣನ್ನು ಕೂಡ ಅಷ್ಟೇ ಸಿಪ್ಪೆ ಸಮೇತ ಸೇವನೆ ಮಾಡಬೇಕು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.